ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ನಾವು ವಧುವರನಿಗೆ ಮದುವೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಮದುವೆ ದಿನಾಂಕನ ಯಾವ ರೀತಿ ನಿಗದಿ ಮಾಡಬೇಕಪ್ಪ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ವಧುವಿನ ತಾರಾಬಲ ಚಂದ್ರಬಲಕ್ಕೆ ಮತ್ತೆ ಅವರ ಜಾತಕದ ಅದೃಷ್ಟ ಸಂಖ್ಯೆ ಭಾಗ್ಯ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಆಸ್ಟ್ರಾಲಜಿ ನ್ಯೂಮರಾಲಜಿನ ಎರಡನ್ನೂ ನೆನಪಲ್ಲಿ ಇಟ್ಕೊಂಡು ಒಂದು ಮದುವೆ ದಿನಾಂಕನ ಶುಭ ದಿನಾಂಕವನ್ನ ಅವ್ರಿಗೆ ಮಾಡಬೇಕಾಗ್ತದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ನಾನು ಭಾನುವಾರನೇ ಹಾಕ್ಕೊಡಿ ಅಂತೇಳಿ ಕೆಲವರು ಕೇಳ್ತಾರೆ. ನಮ್ಮ ಚೌಟ್ರಿ ಸಿಗ್ಲಿಲ್ಲ, ಭಾನುವಾರ ಎಲ್ಲರಿಗೂ ರಜೆ ಇರುತ್ತೆ, ನಮ್ಮ ಮದುವೆಗಳಿಗೆ ವಿಜೃಂಭಣೆಯಾಗಿ ಎಲ್ಲರೂ ಬರಬೇಕು, ಅದ್ದೂರಿಯಾಗಿ ಮಾಡ್ತಾ ಇದೀರಿ, ಗ್ರ್ಯಾಂಡ್ ಆಗಿ ಮಾಡ್ತೀವಿ, ನಮ್ಗೆ ಭಾನುವಾರನೇ ಹಾಕ್ಕೊಡು ಅಂತ ಕೇಳ್ತಾರೆ. ನೋಡಿ, ಭಾನುವಾರ ತಿಥಿ ವಾರ ಯೋಗ ನಕ್ಷತ್ರ ಕರ್ಣ ತುಂಬಾ ಚೆನ್ನಾಗಿದ್ರು ಸಹ ಅದರಲ್ಲೇನಾದ್ರೂ ನ್ಯೂಮರಾಲಜಿ ಪ್ರಕಾರ 4, 5, 7, 8ನೇ ತಾರೀಕು ಏನಾದ್ರು ಭಾನುವಾರ ಬಂದ್ರೆ ಅದನ್ನ ತ್ಯಜಿಸ್ಬೇಕಾಗ್ತದೆ, ಅದು ಮದುವೆಗೆ ಯೋಗ್ಯವಲ್ಲ. ಬ್ರಾಹ್ಮಣಿ ಮುಹೂರ್ತದಲ್ಲಿ ಮದುವೆ ಆಗ್ತಕ್ಕಂಥದ್ದು ಇತ್ತೀಚೆಗೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ನೋಡಿ, ಬ್ರಾಹ್ಮಣಿ ಮುಹೂರ್ತ ನೀವು ಅಕ್ಸೆಪ್ಟ್ ಮಾಡೋದು ಯಾವ ರೀತಿಯಪ್ಪ ಅಂತಂದ್ರೆ, ಮುಹೂರ್ತ ಕುಂಡಲಿಯಲ್ಲಿ ಮುಹೂರ್ತ ಲಗ್ನ ಮಾಡ್ತಿರಲ್ಲ ಆ ಕುಂಡಲಿಯಲ್ಲಿ ಏನಾದ್ರು 9 ಗ್ರಹಗಳು ಸ್ಥಿತಿಗಳು ಫಲಾಫಲಗಳು ಶುಭವಾಗಿದ್ರೆ ಬ್ರಾಹ್ಮಣಿ ಮುಹೂರ್ತನ ಅಕ್ಸೆಪ್ಟ್ ಮಾಡ್ಬೇಕು. ಬ್ರಾಹ್ಮಣಿ ಮುಹೂರ್ತದಲ್ಲಿ ಏನಾದ್ರು ಆ ಒಂದು ಸಮಯದಲ್ಲಿ ಲಗ್ನದಲ್ಲಿ ಏನಾದ್ರು ಕ್ರೂರಗಳಾಗಿರ್ತಕ್ಕಂಥ ಸೂರ್ಯ ಕುಜ ರಾಹು ಜೊತೆಗೆ ಏನಾದ್ರು ಇದ್ದಾಗ ಆ ಫಲಾಫಲಗಳು ನಿಮ್ಗೆ ಅದು ಚೆನ್ನಾಗಿ ಬರೋದಿಲ್ಲ. ಆಗ ಬ್ರಾಹ್ಮಣಿ ಮುಹೂರ್ತದಲ್ಲಿ ಮದುವೆ ಆದ್ರೂ ಕೂಡ ಲಗ್ನ ಕುಂಡಲಿಯಲ್ಲಿ ಏನಾದ್ರು ಫಲಾಫಲಗಳಿಲ್ಲ ಅಂತಂದ್ರೆ ನಿಮ್ಗೆ ಚೆನ್ನಾಗಿ ಬರೋದಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಇದನ್ನು ಟ್ರೆಂಡ್ ಮಾಡ್ಕೊಂಡಿದ್ರೆ ನಾವು ಬ್ರಾಹ್ಮಣಿ ಮುಹೂರ್ತಲ್ಲಿ ಆಗ್ಬಿಟ್ಬಿಡಿ, ಇಲ್ಲಿ ಅನುಕೂಲ ಆಗುತ್ತಲ್ವ ಅವ್ರಿಗೂ. ಟಿಫನ್ ಮಾಡೋದು ತಪ್ಪುತ್ತೆ, ಬೇಗ ಚೌಟ್ರಿ 10 ಗಂಟೆಗೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡೋದನ್ನ ದಯವಿಟ್ಟು ಬಿಟ್ಟು ನಿಮ್ಮ ಮದುವೆ ದಿನಾಂಕದಲ್ಲಿ ಕುಂಡ್ಲಿನೂ ನೋಡ್ಬೇಕು, ಲಗ್ನನೂ ನೋಡ್ಬೇಕು, ಮುಹೂರ್ತನೂ ನೋಡ್ಬೇಕು, ತಿಥಿ ವಾರ ಯೋಗ ಕರ್ಣ ನಕ್ಷತ್ರ ಜೊತೆಗೆ ನಿಮ್ಮ ತಾರಾಬಲ ಚಂದ್ರಬಲಕ್ಕೆ ನಿಮ್ಮ ಅದೃಷ್ಟ ಸಂಖ್ಯೆ ಭಾಗ್ಯ ಸಂಖ್ಯೆಗೆ ದಿನಾಂಕಗಳು ನಿಗದಿ ಮಾಡಿಕೊಂಡು ಒಳ್ಳೆ ಶುಭ ಮುಹೂರ್ತವನ್ನು ಹಾಕ್ಕೊಟ್ಟಾಗ ನಿಮ್ಮ ವಿವಾಹ ಜೀವನ ತುಂಬಾ ಸೊಗಸಾಗಿರ್ತದೆ. ಈಗ ಯಾವ್ಯಾವ ದಿನಾಂಕದಲ್ಲಿ ಮದುವೆ ಆಗಿದ್ದವರಿಗೆ ಯಾವ್ಯಾವ ರೀತಿ ಫಲಾಫಲಗಳು ಅಂತ ನೋಡ್ತಾರೆ. ನಿಮ್ಮ ಮದುವೆ ದಿನಾಂಕ ಏನಾದ್ರು 1, 10, 1, 10, 19, 28ನೇ ತಾರೀಕು ಏನಾದ್ರು ವಿವಾಹ ಆಗಿದ್ದೆ ಆದ್ರೆ ನಿಮಗೆ ಅದ್ಭುತವಾದಂತ ಫಲಗಳು ದೊರೆಯುತ್ತದೆ. ನೋಡಿ, 1 ಅಂತಕ್ಕಂಥದ್ದು ಸೂರ್ಯಗ್ರಹ. ಸೂರ್ಯಗ್ರಹ ಅಧಿಕಾರ, ಯಶಸ್ಸು, ಕೀರ್ತಿ ಸಮಾಜದಲ್ಲಿ ಕೊಡ್ತಕ್ಕಂಥವನು. ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ನಿಮ್ಮ ಏಳಿಗೆಗೆ ನಿಮ್ಮ ದಂಪತಿಗಳೇ ನಿಮ್ಗೆ ಸಕ್ಸಸ್ ಮಾಡ್ತಾರೆ, ಸಹಕರಿಸ್ತಾರೆ. ಸಮಾಜದಲ್ಲಿ ಉತ್ತಮವಾದಂತ ಸ್ಥಾನಮಾನ, ಯಶಸ್ಸು, ಕೀರ್ತಿ ಲಭಿಸಿ ಸರ್ಕಾರದಿಂದ ಲಾಭ ಗಳಿಸ್ತೀರಾ, ಅಥವಾ ಮಕ್ಕಳಿಂದ ನಿಮ್ಗೆ ಉತ್ತಮವಾದಂತ ಸನ್ಮಾರ್ಗಗಳು ದೊರೆಯುತ್ತದೆ. ಉತ್ತಮವಾದಂತ ಬುದ್ಧಿವಂತರು ಮಕ್ಕಳು ಹುಡ್ತಾರೆ. ಒಟ್ಟಾರೆಯಾಗಿ 1, 10, 19, 28ನೇ ತಾರೀಕು ಮದುವೆ ಆಗಿರ್ತಕ್ಕಂಥ ದಂಪತಿಗಳಿಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತೀರಾ, ತುಂಬಾ ಅದ್ಭುತವಾಗಿ ಅನ್ಯೋನ್ಯವಾಗಿ ಚೆನ್ನಾಗಿರ್ತೀರ. ದಾಂಪತ್ಯ ಜೀವನಗಳು ಪ್ರೀತಿ ಪಾತ್ರವಾಗಿ ತುಂಬಾ ಸಕ್ಸಸ್ ಆಗಿ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇರ್ತೀರ. ಮದುವೆ ದಿನಾಂಕ ಏನಾದ್ರು 2, 11, 20, 29ನೇ ತಾರೀಕಲ್ಲಿ ನೀವೇನಾದ್ರೂ ಮದುವೆ ಆಗಿದ್ದೆ ಆದ್ರೆ ಚಂದ್ರನಂತೆ ಸಮೃದ್ಧಿಯಾಗಿ ಪೂರ್ಣ ಚಂದ್ರನಂತೆ ನಿಮ್ಮ ಜೀವನ ಹಾಲಿನಂತೆ ಸಕ್ಸಸ್ ಆಗ್ತೀರಾ. ನೋಡಿ, 2 ಅಂತಕ್ಕಂಥದ್ದು ಚಂದ್ರಕಾರಕ. ಚಂದ್ರಗ್ರಹದ ಸಂಖ್ಯೆ 2. ಈ ದಿನಾಂಕದಲ್ಲಿ ನೀವು ಮದುವೆ ಆಗಿದ್ದೆ ಆದ್ರೆ ನಿಮ್ಮ ದಾಂಪತ್ಯ ಜೀವನ ಸಮೃದ್ಧಿಯಾಗಿ, ಅದರಲ್ಲೂ ಶುಕ್ಲ ಪಕ್ಷದಲ್ಲಿ ಏನಾದ್ರೂ ನೀವು ಈ ದಿನಾಂಕದಲ್ಲಿ ಮದುವೆ ಆಗಿದ್ದೆ ಆದ್ರೆ ಪೂರ್ಣ ಚಂದ್ರನಂತೆ ಸಮೃದ್ಧಿಯಾಗಿ ಹಾಲಿನಂತೆ ನಿಮ್ಮ ದಾಂಪತ್ಯ ಜೀವನ ಒಬ್ರಿಗೊಬ್ರು ಪ್ರೀತಿ ಪಾತ್ರರಂತೆ ಅನ್ಯೋನ್ಯವಾಗಿ ಸೊಗಸಾಗಿ ನಿಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಾ ಇರ್ತೀರಾ. ತುಂಬಾ ಚೆನ್ನಾಗಿರುತ್ತೆ. 3, 12, 21, 30ನೇ ತಾರೀಕಲ್ಲಿ ಏನಾದ್ರು ನಿಮ್ಮ ಮದುವೆ ದಿನಾಂಕಗಳೇನಾದ್ರೂ ಆಗಿದ್ರೆ ಅಂತ ದಂಪತಿಗಳು ಗುರುವಿನ ಅನುಗ್ರಹದಂತೆ ಅದ್ಭುತವಾಗಿ ಜೀವನವನ್ನ ಒಬ್ಬರಿಗೆ ಮಾದರಿಯಾಗಿ ದಂಪತಿಗಳು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿರ್ತೀರಾ. ನೋಡಿ, ಈ ದಂಪತಿಗಳು ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ, ಅನ್ಯೋನ್ಯವಾಗಿದ್ದಾರೆ ಅಂತೇಳಿ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕ್ತೀರಾ. ತುಂಬಾ ಅದ್ಭುತ ಆಗಿರುತ್ತೆ. ಅದರಲ್ಲೂ ನಿಮ್ಮ ದಾಂಪತ್ಯ ಜೀವನ ಎಷ್ಟು ಸೊಗಸವಾಗಿರುತ್ತೆ ಅಂತಂದ್ರೆ ಒಬ್ರಿಗೊಬ್ರು ಅನ್ಯೋನ್ಯವಾಗಿರ್ತೀರಾ. ಗುರು ಹಿರಿಯರ ಆಶೀರ್ವಾದ ನಿಮ್ಗೆ ಮೇಲೆ ಇರುತ್ತೆ. ದಂಪತಿಗಳು ತುಂಬಾ ಚೆನ್ನಾಗಿ ಇರೋದನ್ನ ನೋಡಬಹುದು. ಇದು ಸಹ ತುಂಬಾ ಅದ್ಭುತವಾಗಿರುತ್ತೆ. ದಿನಾಂಕ ಏನಾದ್ರು 6, 15, 24ನೇ ತಾರೀಕಲ್ಲಿ ಏನಾದ್ರು ವಿವಾಹ ಆಗಿದ್ರೆ ನಿಮ್ಮ ಮದುವೆ ಜೀವನದಲ್ಲಿ ಶುಕ್ರನಂತೆ ದಾಂಪತ್ಯ ಜೀವನ ತುಂಬಾ ಸೊಗಸಾಗಿ ಅನ್ಯೋನ್ಯವಾಗಿ ಇರ್ತೀರಾ. ನೋಡಿ, ಶುಕ್ರ ಐಶ್ವರ್ಯವಂತ,
ಲಕ್ಷ್ಮೀ ಸ್ವರೂಪ. ನಿಮ್ಮ ಜೀವನನ ಸುಖವಾಗಿ ಭೋಗವಾಗಿ ವಿಲಾಸಿ ಜೀವನವನ್ನ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತೀರಾ. ಒಬ್ರಿಗೊಬ್ರು ಆಕರ್ಷಣೆಯಾಗಿರ್ತೀರಾ. ಗಂಡನ ಕಂಡ್ರೆ ಹೆಂಡತಿಗೆ ತುಂಬಾ ಇಷ್ಟ ಆಗ್ತದೆ, ಹೆಂಡತಿ ಕಂಡ್ರೆ ಗಂಡನ್ಗೆ ಇಷ್ಟ ಆಗ್ತದೆ. ತುಂಬಾ ಪ್ರೀತಿ ಪಾತ್ರವಾಗಿ ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಾ ಇರ್ತೀರಾ. ಆರು ಅಂತಕ್ಕಂಥದ್ದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಶುಕ್ರನ ಗ್ರಹ. ಪ್ರೀತಿಗೆ ಅನ್ಯೋನ್ಯವಾಗಿರೋದಕ್ಕೆ ಒಳ್ಳೆ ಬಟ್ಟೆ ಧರಿಸ್ತೀರಾ, ಒಳ್ಳೆ ಲಕ್ಸುರಿ ಲೈಫ್ನ ಐಷಾರಾಮಿ ಜೀವನ ನಡೆಸ್ಕೊಂಡು ಒಬ್ರಿಗೊಬ್ರು ಅನ್ಯೋನ್ಯವಾಗಿರ್ತೀರಾ. 6/15/24ನೇ ತಾರೀಕಲ್ಲಿ ಮದುವೆ ಆಗಿರ್ತಕ್ಕಂಥವ್ರು ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಅದು ಜೊತೆಯಲ್ಲಿ ಗಂಡ ಹೆಂಡತಿ ಏನಾದ್ರೂ ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ಬಿಸ್ನೆಸ್ ಮಾಡಿದ್ದೆ ಆದರೆ ಅದ್ಭುತವಾದಂಥ ಲಾಭ ಗಳಿಸ್ತೀರಾ. ನಿಮಗೆ ಶುಕ್ರ ದಶೆನೇ ಪ್ರಾರಂಭ ಆಗ್ತದೆ. ನಮಸ್ಕಾರ ವೀಕ್ಷಕ.